ಹೀಗಾಗಿ ಒಂಥರ ಜೋಕ್ ಇದು. ಕಾಂಗ್ರೆಸ್ ನಲ್ಲಿ ಸಮನ್ವಯ ಸಮಿತಿ ಅಂದ್ರೆ ನಡುವೆ ಈಗ ಬೇರೆ ಬೇರೆ ಪಾರ್ಟಿ ಇತ್ತು ಅಂದ್ರೆ ಕೋಆರ್ಡಿನೇಷನ್ ಬೇಕು, ಎಲ್ಲ ಬೇಕು ಸರಿ. ಈಗ ಅವರು ಪಾರ್ಟಿ ಮತ್ತು ಸರ್ಕಾರದ ನಡುವೆ ಕೋಆರ್ಡಿನೇಷನ್ ಇತ್ತು ಅಂದ್ರೆ ಆ ಕೋಆರ್ಡಿನೇಷನ್ ಗೆ ಚೇರ್ಮನ್ ಯಾರಾಗಬೇಕು? ಕುಮಾರಸ್ವಾಮಿ ಅಂತಾರೆ. ಅವರು ವಿರೋಧ ಪಕ್ಷದ ನಾಯಕ ಯಾರಂದ್ರೆ ಕುಮಾರಸ್ವಾಮಿ ಅಂತ ಇದ್ದಾರೆ. ಜೆಡಿಎಸ್ ಅವರು ಕುಮಾರಸ್ವಾಮಿ ಅಂತ ಆರಾಮಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ಯಾವ ತಪ್ಪಿಲ್ಲ, ಕಾಣಿಸ್ಕೊಳ್ತಾ ಇರೋದು ಹಂಗೆ. ಹೌದು, ಇವತ್ತು ಕುಮಾರಸ್ವಾಮಿ ಮುಂದಾಳತ್ವದಲ್ಲೇ ಹೋರಾಟ ಆಗ್ತಾ ಇದೆ. ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಯಾಕಂದ್ರೆ ಸತ್ಯಗಳು ಗೊತ್ತಾಗ್ತಾ ಇದಾವೆ ಇವತ್ತು. ಹೌದ್ರಿ, ಇವತ್ತು ಎನ್ಡಿಎ ಸರ್ಕಾರದಲ್ಲಿ 6 ವರ್ಷಕ್ಕೂ ಕೂಡ ಹೋರಾಟಗಳು ಮಾಡ್ತಾ ಇದೀವಿ. ನಿಮ್ಗೆ ಕಣ್ಣು ಕಾಣ್ತಾ ಇಲ್ಲ, ನಿಮ್ ಕಣ್ಣು ಕಸ ಬಿದ್ದಿದೆ ಇವತ್ತು. ನಿಮ್ಗೆ ಕಿವಿ ಕೇಳಿಸ್ತಾ ಇಲ್ಲ ಇವತ್ತು. ನಿಮ್ಗೆ ಕಿವಿ ಕಣ್ಣು ಕಾಣಿಸ್ತಲ್ಲ, ಕಿವಿ ಯಾವ್ದು ಇವತ್ತು ನೋಡಿ ಮೇಡಮ್, ಇವತ್ತು ಸಚಿವ ಸಂಪುಟ ವಿಸ್ತರಣೆ ನಮ್ಗೆ ಕಾಣ್ತಾರೆ ಅಂತ ಲೋಪದೋಷಗಳು ಎದ್ದು ಕಾಣಿಸ್ತಾ ಇಷ್ಟೇ. ಇವತ್ತು ಬಿ ಕೆ ಹರಿಪ್ರಸಾದ್ ಅವ್ರದ್ದೊಂದು ಟೀಮ್ ಆಗಿದೆ, ಇವತ್ತು ಸಿದ್ದರಾಮಯ್ಯದೊಂದು ಟೀಮ್ ಆಗಿದೆ, ಇವತ್ತು ಡಿ ಕೆ ಶಿವಕುಮಾರ್ ಟೀಮ್ ಆಗಿದೆ, ಇವತ್ತು ಸೂರ್ಜಿಮಲ್ ಅವ್ರದ್ದೊಂದು ಟೀಮ್ ಆಗಿದೆ. ಇದೇ ರೀತಿ ಇವತ್ತು ಇವ್ರದ್ದು ನಮ್ಮ ಕೇರಳದ ರಾಷ್ಟ್ರೀಯ ಅಧ್ಯಕ್ಷರು ಜೆಡಿಎಸ್ ಅಲ್ಲ, ಅವ್ರದೊಂದು ಟೀಮ್ ಆಗಿದೆ. ಈ ಸರ್ಕಾರ ಉಳಿತಾ? ಕಾಂಗ್ರೆಸ್ ಜೊತೆಗೆ ಹೋದಾಗ್ಲೂ ಅಷ್ಟೇ, ಬಿಜೆಪಿ ಜೊತೆಗೆ ಹೋದಾಗ್ಲೂ ಅಷ್ಟೇ, ನಿಮ್ಮೆಲ್ಲ ಯಾರು ಮಂತ್ರಿ ಆಗ್ಬೇಕು ಅನ್ಕೊಂಡು ದೊಡ್ಡಗೌಡ್ರ ಕುಟುಂಬದಲ್ಲಿ ಎಷ್ಟು ಜನ ಕೈ ಕಟ್ಕೊಂಡು ನಿಂತಿದ್ರು, ಎಷ್ಟು ದಿನ ಎಳ್ದಾಡಿದ್ರು ಅಂತ ನಾವು ನೋಡಿಲ್ವೇನ್ರಿ? ಸರ್ಕಾರ ಬಂದು ಎಷ್ಟು ವರ್ಷ ಆಗಿದೆ ನಿಮ್ ಮಾತಾಡಕ್ಕೆ? ಪ್ರಾದೇಶಿಕ ಈ ಸರ್ಕಾರ ಬಂದು ಎಷ್ಟು ವರ್ಷ ಆಗಿದೆ ಮಾತಾಡಕ್ಕೆ? ನೀವು ಡಿ ಕೆ ಶಿವಕುಮಾರ್ ಟೀಮ್ ಶುರುವಾಗಿ ಈಗ 2 ತಿಂಗಳಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಬಂದು 2 ತಿಂಗಳಾಗ್ತಿದೆ. ಒಂದು ಶಿಕ್ಷಣ ಮಂತ್ರಿ ಮಾಡಕ್ ಆಗ್ತಾ ಇಲ್ಲ. ಒಂದೇ 13 ಜನ ಮಾಡ್ತಾರಲ್ಲ. ಈ ರಾಜ್ಯದ ಭವಿಷ್ಯ ಏನು? ಮಕ್ಕಳ ಭವಿಷ್ಯ, ಶಿಕ್ಷಣ ಭವಿಷ್ಯ, ಅದ್ರ ಬಗ್ಗೆ ಮಾಡಿದಾರ? ರೈತರ ಭವಿಷ್ಯ ಕೃಷಿ ಮಂತ್ರಿ ಮಾಡಿದಾರ? ಇವತ್ತು ಶಿಕ್ಷಣ ಮಂತ್ರಿ ಮಾಡಿದಾರ? ಅಂತ ಅಸಮರ್ಥವಾದ ಸರ್ಕಾರ ಇವತ್ತು ನಮ್ಮ ರಾಜ್ಯ. 2018-19 ಟೈಮ್ನಲ್ಲಿ ವಿಪರೀತ ಪ್ರವಾಹ. ಯಡಿಯೂರಪ್ಪ ಅವ್ರ ಮುಖ್ಯಮಂತ್ರಿಗಳು 3 ರಿಂದ 4 ತಿಂಗಳಾದ್ರೂ ಒಬ್ರು ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಅಂತ ಅನಿಸ್ಕೊಂಡಿರ್ಲಿಲ್ಲ. ಆ ಒಂದು ಸಂದರ್ಭನ ಒಬ್ಬೊಬ್ಬರೇ ಓಡಾಡಿದ್ರು. ಅಂತವ್ರ ಜೊತೆ ಫ್ರೆಂಡ್ ಮಾಡ್ಕೊಂಡಿದ್ದೀರಾ? ಯಾವ ನೈತಿಕತೆಯಲ್ಲಿ ಕಾಂಗ್ರೆಸ್ ಪ್ರಶ್ನೆ ಮಾಡ್ತೀರಾ? ನಾವು ಇವತ್ತು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ನೀವು ಪ್ರಶ್ನೆ ಮಾಡ್ತಿರಲ್ವಾ? ನಿಮ್ಗೆ ಪ್ರಶ್ನೆ ಅಲ್ಲ, ಕಾಂಗ್ರೆಸ್ಗೆ ಪ್ರಶ್ನೆ ಕೇಳಿ. ಇವತ್ತು ನಾವು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ವಿ ಅಂತ ನೀವೇ ಕೇಳೋ ಪ್ರಶ್ನೆಗೆ, ನಾವು ಇದೇ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ವಿ. ಸರ್ಕಾರನೇ ಆಡಳಿತದಲ್ಲಿ ಇರ್ಬೇಕಾದ್ರೆ ನಾವು ಕೇಳಿಲ್ಲ ಅವ್ರ ಹತ್ರ ಹೋಗಿ, ನಾವು ಬಂದು ಮೈತ್ರಿ ಮಾಡ್ಕೊಂತೀವಿ ನಿಮ್ ಜೊತೆ, ನಮ್ಗೆ 5 ವರ್ಷ ಸರ್ಕಾರ ಕೊಡಿ ಅಂತ. ಸನ್ಮಾನ್ಯ ದೇವೇಗೌಡರು ಮನೆಗೆ ಕಾಂಗ್ರೆಸ್ ಸರ್ಕಾರ ಹೈಕಮಾಂಡ್ ಬಂದು 5 ವರ್ಷ ನಿರಂತರ ನೀವೇ ಸಿಎಂ ಆಗಿರಿ, ಯಾವ್ದೇ ಪೋರ್ಟ್ಫೋಲಿಯೋ ಅಂತ ಹೇಳ್ಕೊಟ್ಟರು. ಶಾಂತಿಯ ಒಂದಲ್ಲಿ ಕುತ್ಕೊಂಡು ಆಪರೇಷನ್ ಮಾಡಿ ಸಿದ್ದರಾಮಯ್ಯನ ರಾಜ್ಯದಲ್ಲಿ ನೋಡಿದೀವಿ. 14 ಜನ ಕಚ್ಕೊಂಡಿದ್ದು ನೀವು ನೋಡಿದಿರಿ. ಅವತ್ತು ಇವತ್ತು ಏನ್ ಅವತ್ತು ಯಡಿಯೂರಪ್ಪನವ್ರು ಮಾಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಕಾಂಗ್ರೆಸ್ ತಂದಿದ್ವಿ. ಕಾಂಗ್ರೆಸ್ ಮಾಡ್ತಾ ಇರೋದೇನು ಇವತ್ತು 3.5 ವರ್ಷ ಆಗ್ತಾ ಇದೆ. ಇವಾಗ ಸಚಿವ ಸಂಪುಟ ಆಪರೇಷನ್ ಆಗ್ತಾ ಇದೆ. ಇವರು ಒಂದೇ ಒಂದು ಅನುದಾನಗಳು ಇವತ್ತು ರಾಜ್ಯ ಸರ್ಕಾರ ಈ ರೀತಿಯ ಬದಲಾವಣೆಗಳು ಎಲ್ಲಾ ಪಕ್ಷದಲ್ಲೂ ಸಹಜ. ಸಚಿವ ಸ್ಥಾನ ಇದೇ ಆಟ ಆಡಕ್ ಬಂದಿದ್ದಾರ? ಒಂದು 7 ಕೋಟಿ ಜನಕ್ಕೆ ಇವ್ರದೊಂದು ಡ್ರಾಮಾ ತೋರ್ಸ ಬಂದಿದೆ ಸರ್ಕಾರ. ಇವ್ರದೊಂದು ಡ್ರಾಮಾ ತೋರ್ಸ ಬಂದಿದ್ಯಾ? ಈ ಸರ್ಕಾರ ಡ್ರಾಮಾ ತೋರ್ಸ ಬಂದಿದೆ 7 ಕೋಟಿ ಜನಕ್ಕೆ. ನಾಟಕ ತೋರ್ಸ ಬಂದಿದ್ಯಾ? 4 ವರ್ಷದಲ್ಲಿ 4 ಮುಖ್ಯಮಂತ್ರಿಗಳು ಬಂದಿದ್ದಾರೆ. 20 ಸ್ಥಾನಗಳು ಖಾಲಿ ಇದ್ದಾವೆ. ರಾಜ್ಯದಲ್ಲಿ ಬರ ಮತ್ತು ನೆರೆ ಇದೆ. ಕೆರೆಗಳು ಒಂದ್ ಹನಿ ನೀರಿಲ್ದಲೆ ಒದ್ದಾಡ್ತಾ ಇದ್ದಾವೆ, ಒಣಗೋಗಿದ್ದಾವೆ. ಮಂಡ್ಯ ಭಾಗದಲ್ಲಿ 4 ದಯವಿಟ್ಟು ನೀರ್ ಕೊಡಿ ಅಂತ ಬಾಯ್ ಬಡ್ಕತಾ ಇದ್ದಾರೆ ರೈತರು. ಇವ್ರು 20 ಜನ ಹೋಗಲ್ಲಿ ಕುತ್ಕೊಂಡಿದ್ದಾರೆ. ಇದು ಹೌದು ಇದ್ರ ಜೊತೆಗೆ ನಿಮ್ಗೂ ಗೊತ್ತಿರೋ ಸತ್ಯ ಏನ್ ಹೇಳಿ, ಕಾಂಗ್ರೆಸ್ ಹೈಕಮಾಂಡ್ ಇರೋ ಪಕ್ಷ, ಬಿಜೆಪಿ ಹೈಕಮಾಂಡ್ ಇರೋ ಪಕ್ಷ. ಇವರು ಏಕಪಕ್ಷೀಯವಾಗಿ ನಿರ್ಧಾರ ತಗೊಳಕ್ ಆಗಲ್ಲ. ಸಿಎಂ ನ ಪರಮಾಧಿಕಾರ ಕ್ಯಾಬಿನೆಟ್ ರೆಡಿ ಮಾಡ್ಕೊಳ್ಳೋದು ನಮಗೂ ಗೊತ್ತು ಸರ್, ಬಟ್ ಅದ್ ಯಾವ ಪಕ್ಷದಲ್ಲಿ ಆಗುತ್ತೆ? ಸರ್ಕಾರ ಬಂದಾಗಿಂದ ಸಿಎಂ ಹೋರಾಟಗಳು ನೋಡಿದ್ವಿ. ನಾನು ಒದ್ದು ಕಿತ್ಕೊಂತೀನಿ ಅಧಿಕಾರ ಅನ್ನೋ ಸ್ಟೇಟ್ಮೆಂಟ್ಗಳೇ ನಾವು 3 ವರ್ಷ ನೋಡಿದೀವಿ. ಅಧಿಕಾರಕ್ಕೋಸ್ಕರ ಸಿಎಂ ಕುರ್ಚಿಗೋಸ್ಕರ ಹೋರಾಟ. ಇದಾದ್ಮೇಲೆ ಏನಾಯ್ತು? ಈಗ ಸಚಿವ ಸಂಪುಟ ನೀವು ತಗೊಂಡ್ ನೋಡ್ರಿ, ಅಧಿಕಾರನ ಒದ್ದು ಕಿತ್ಕೋಬೇಕಂತ ಯಾರು ಹೇಳಿದ ಮೇಡಮ್? ಇದನ್ನ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ ಮಾತಿದು. ಡಿ ಕೆ ಶಿವಕುಮಾರ್ ಹೇಳಿದ ಮಾತಿದು. ಅದನ್ನ ಮಾಡಕ್ಕೆ 3 ವರ್ಷ ಬಿಡಿ. ನಿಮ್ಮ ಅಸಹ್ಯತೆ ಗೊತ್ತಾಗ್ತದೆ. ಇವತ್ತು 3 ವರ್ಷ ಬರೇ ಸಿಎಂ ವರ್ಷ ಬರೀ ಸಿಎಂ ಕುರ್ಚಿ ಹೋರಾಟ ನೋಡಿದಂತ ರಾಜ್ಯ ಸರ್ಕಾರ ನಮ್ದು. ಯಾವುದೇ ಅಭಿವೃದ್ಧಿ ಒಂದೇ ಒಂದು 220 ಕ್ಷೇತ್ರದಲ್ಲಿ 100 ಕೋಟಿ ಅನುದಾನ ಆಗಿದೆ ಅಂತ ತೋರಿಸ್ಬಿಡಿ. ವಿರೋಧ ಪಕ್ಷದವರಾಗಿ ನೀವೇನ್ ಮಾಡಿದ್ರಿ ಆ 3 ವರ್ಷ ಹೇಳಿ ಮೇಡಮ್? ನಮ್ ಕೋರ್ಟ್ ಅಪೀಲ್ ಹಾಕಿದ್ರಿ. ಬಿಜೆಪಿ ಶಾಸಕರು ಜೆಡಿಎಸ್ ಶಾಸಕರು ಅಪೀಲ್ ಹಾಕಿದ್ರಿ. 50 ಕೋಟಿ ಅನುದಾನ ಕೊಡ್ತೀನಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ದಯಮಾಡಿ ಕೊಡಿ, ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ ಕೇಳಿದ್ರೆ ಕೋರ್ಟ್ ಹೋಗಿ ಅಪೀಲ್ ಹಾಕೋ ಪರಿಸ್ಥಿತಿ ಬಂದಿದೆ. ಇವತ್ತು ನಮ್ಮ ಪ್ರಶ್ನೆ ಇಷ್ಟೇ, 3 ವರ್ಷ ಸಿಎಂ ಹೋರಾಟ, ಇನ್ನು 2 ವರ್ಷ ಸಚಿವ ಸಂಪುಟ. ಎಷ್ಟು ಜಿಲ್ಲೆಗಳ ಬರ ಪ್ರವಾಸ ಮಾಡಿದ್ದೀರಾ ಮೇಡಮ್? ರೆಗ್ಯುಲರ್ ನೋಡ್ತಾ ಇದ್ರಿ, ನೀವೇ ಮಾತಾಡ್ತಾ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ತಂಡ ಕಟ್ಕೊಂಡು ಪ್ರತಿ ಒಂದು ಜಿಲ್ಲೆವಾರು ತಾಲೂಕುವಾರು ಇವತ್ತು ಜನಗಳ ಸಮಸ್ಯೆ ಆಲಿಸ್ತಾ ಇದ್ದಾರೆ. ನೀವು ಮೈತ್ರಿಯಾಗಿ ಯಾವ ಹೋರಾಟಗಳನ್ನು ಒಟ್ಟಿಗೆ ತಗೊಂಡೋಗಿ ಲಾಜಿಕಲ್ ಎಂಡ್
ತಗೊಂಡ್ ಬಂದಿದ್ದೀರಾ, ಈ ಪಕ್ಷವನ್ನ ಆಡಳಿತ ಪಕ್ಷವನ್ನ ಕಟ್ ಹಾಕೋ ಕೆಲಸ ಮಾಡಿದೀರಾ? ಪ್ರಶ್ನೆ ಕೊಡಕ್ಕಾಗದೆ ಓಡಾಗ ಸರ್ಕಾರಕ್ಕೆ ಏನ್ ಮಾತಾಡಕ್ಕಾಗುತ್ತೆ? ಸದನದಲ್ಲಿ ನಿಲ್ಲೋದೇ ಇಲ್ವೇ? ಸದನದಲ್ಲಿ ಕೂರೋದೇ ಇಲ್ಲ 36 ಸಚಿವರು. ಸ್ಪೀಕರ್ ಎದ್ದೋಗ್ತಾರಲ್ರಿ ಸರ್ಕಾರದಲ್ಲಿ. ಎಂತ ನಾಚಿಕೆಟ್ಟ ಸರ್ಕಾರ ಇದು? ಸ್ಪೀಕರ್ ಎದ್ದಾಚೆ ಹೋಗ್ತಾರೆ, ಉತ್ತರ ಕೊಡಕ್ಕೆ. ಸಂಕಟದ ಬಗ್ಗೆ ರಾಮು ಸರ್. ಅಲ್ಲ, ಈ ಕ್ಯಾಬಿನೆಟ್ ರಚನೆ ಆದ್ರೆ ಸರ್ಕಾರ ಬಿತ್ತು, ಬೇರೆ ಮಾತೇ ಇಲ್ಲ. ಇದು ಒಂದೇ ಒಂದು ಏಕೈಕತೆ ಅಜೆಂಡಾ ನಮ್ದು ಅಜೆಂಡಾ ಅಲ್ಲ, ಸಿದ್ದರಾಮಯ್ಯನ ಅಜೆಂಡಾ. ಏನಾದ್ರೂ ಒಬ್ರಾದ್ರೂ ತುಟಿಕ್ ಪಿಟಿಕ್ ಅಂತ ಇರೋದನ್ನ ಗಮನಿಸ್ತಾ ಇದ್ದೀರಾ ನೀವು? ಸಿದ್ದರಾಮಯ್ಯ ಅವರು ಇದ್ದಾಗ ಕೆಲವೊಬ್ರು ಸಿದ್ದರಾಮಯ್ಯನೇ ಮುಂದುವರಿತಾರೆ ಅಂದ್ರು, ಇನ್ನು ಕೆಲವರು ಡಿ ಕೆ ಶಿವಕುಮಾರ್ ಅಂತ ಇದ್ರು. ಡಿ ಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ಒಬ್ರೇ ಒಬ್ರು ತುಟಿಕ್ ಪಿಟಿಕ್ ಆಯ್ತು, ಮಾತಾಡ್ರಿ. ನೀವು ನಮ್ಮ ಮಿತ್ರ ಪಕ್ಷ ಅಂತ ನಾನು ಸುಮ್ಮನೆ ಹೇಳ್ತೀನಿ. ಆಗ್ಲೇ ನಮ್ಮ ಕಾಂಗ್ರೆಸ್ ಹೋಗ್ತಾರೆ ಹೇಳ್ತಾರೆ ಇವಾಗ ಸೈಲೆಂಟ್ ಆಗಿದ್ದೀರಾ ಅಂತ. ನಾನು ಸೈಲೆಂಟ್ ಆಗಿರಲ್ಲ, ನಾನು ಮಾತಾಡ್ತೇನೆ. ಆದ್ರೆ ನಮ್ಮ ಮಿತ್ರ ಪಕ್ಷ ಮಾತಾಡುವಾಗ ನಾನು ಸೈಲೆಂಟ್ ಆಗಿ ನೀವು ಸುಮ್ಮನೆ ಇರ್ಬೇಕು. ಕಾಂಗ್ರೆಸ್ ಇವತ್ತು ಈ ಸರ್ಕಾರ ಬಿದ್ದೋಗುತ್ತೆ ಅನ್ನೋದಕ್ಕೆ 100ಕ್ಕೆ 100 ಸಾಕ್ಷಿ ಮಂತ್ರಿಮಂಡಲ ವಿಸ್ತರಣೆ ಆಗ್ತಾ ಇದ್ದಂಗೆ ಅದು ಬಿದ್ದೋಗುತ್ತೆ. ನೀವು ಆಗ್ಲೇ ಒಂದು ಮಾತಂದ್ರಿ, ಉತ್ತರ ಕರ್ನಾಟಕದವರು MLA ನಿಮ್ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ, ನೀವು ಕರೀತಾ ಇದ್ದಾರೆ ಅಂತ. ನಾವು ಕರೆಯೋಣ ಅವ್ರಿಗೆ, ಇವತ್ತು ಮುಖ್ಯಮಂತ್ರಿಗಳು ಮಂತ್ರಿಮಂಡಲ ರಚನೆ ಮಾಡೋದಕ್ಕೆ ತಾಕತ್ತಿದ್ರೆ ಮಾಡಿ ತೋರಿಸ್ಲಿ. ಬಿದ್ದೋಗ್ತಾರೆ ಅವರು. ಅಂತ ಇದೀರಲ್ಲ, ಬಗ್ಗೆ ಬಿದ್ದೋಗ್ತಾರೆ ಅವರು, ಅದಕ್ಕೆ ಮಾಡಲ್ಲ ಅವರು. ಸಣ್ಣದಿರುವಾಗ ಒಂದು ಹಾಡು ಕೇಳಿದ್ವಿ, ತಿರುಕನೋರ್ವ ನೂರ ಮುಂದೆ ಬರ ಪರಿಹಾರಕ್ಕೆ ನಾವು ನಿಮ್ಮ ಪ್ರಶ್ನೆ ಏನಿದೆ ಅಲ್ಲ ತುಂಬಾ ಸೆನ್ಸಿಬಲ್ ಆಗಿದೆ ಮೇಡಮ್. ಆವಾಗ ಸಮೀವುಲ್ಲಾ ಸರ್ ಏನ್ ಮಾತಾಡಿದ್ರು ಅದು ಸೆನ್ಸಿಬಲ್ ಆಗಿ ಹೇಳಿದ್ರೆ ನಾನು ಒಪ್ಕೊಳ್ತೀನಿ. ಯಾಕಂದ್ರೆ ಮಹಿಳೆಯರನ್ನ ಒಂದು ಪರಿಗಣಿಸಬೇಕು, ಮತ್ತೆ ಅವ್ರಿಗೆ ಬರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾತ್ರ ಅದಕ್ಕೆ ಸೀಮಿತಗೊಳಿಸಬಾರ್ದು ಅನ್ನೋದು ವೆರಿ ಸೀಮಿತಗೊಳಿಸಿಲ್ಲ. ನಾನು ಹೇಳ್ತಾ ತಿಂದಾಕಿದ್ರು ಅದು ನಿಮ್ಮ ಮೊಟ್ಟೆ ಜೊಳ್ಳೆ ನುಂಗ ಹಾಕಿರೋದು. ನಂಗೆ ಬರ ಪರಿಹಾರದ ಬಗ್ಗೆ ನಾವ್ ಏನ್ ಮಾಡಿದ್ವಿ ಪಕ್ಷ ಹೇಳ್ಬೇಕಲ್ಲ. 12,000 ಕೃಷಿ ಹೊಂಡಗಳ ನಿರ್ಮಾಣ ಮಾಡಿದೀವಿ ಮೇಡಮ್. ಹಾಗೆ ಹನಿ ನೀರಾವರಿಗೆ 1,000 ಕೋಟಿ ತುಂತುರು ನೀರಾವರಿಗೆ 400 ಕೋಟಿ ಪರಿಹಾರಗಳನ್ನು ನೀಡಿದ್ದೀವಿ. ಹಾಗೆಯೇ ರಾಜ್ಯಕ್ಕೆ 15ಕ್ಕೂ ಹೆಚ್ಚು ಕುಡಿಯುವ ನೀರಿನ ಯೋಜನೆಗಳನ್ನ ನಾಲ್ಕು ಜನಕ್ಕೆ ಸಮೀವುಲ್ಲಾ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅತ್ಯದ್ಭುತ ಸಮಯವನ್ನ ಕೊಟ್ಟಿದ್ದಕ್ಕೆ. ಆಡಿಯೋ ಮ್ಯೂಟ್ ಆಗಿದೆ. ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ. ಕಾಕ್ರೋಚ್ ಕಡಿದರ ಪರಿಣಾಮ ನಮ್ಮ ರಾಜ್ಯಕ್ಕೆ ಇನ್ನೂ ಕೂಡ ಮಿನಿಸ್ಟ್ರಿಗಳ ಭಾಗ್ಯ ಸಿಗ್ತಾ ಇಲ್ಲ. 2 ದಿನ ಅಂತ ಇದ್ದಾರೆ, 2 ದಿನನ 2 ವಾರನ ಕಾದು ನೋಡೋಣ. ಕೃಷಿ ಮಂತ್ರಿ ಇಲ್ಲ, ಶಿಕ್ಷಣ ಮಂತ್ರಿ ಇಲ್ಲ, ಇನ್ನು ಹಲವಾರು ಇಲಾಖೆಗಳಲ್ಲಿ ಮಂತ್ರಿಗಳು ಇಲ್ಲ ಅಂತ ಇದ್ದೀವಿ. ಮತ್ತೊಂದು ಕಡೆ ರೈತರು ಬಾಯಿ ಬಡ್ಕತಾ ಇದ್ದಾರೆ, ಬರ ತಾಂಡವ ಆಡ್ತಾ ಇದೆ, ಕೆರೆಗಳಲ್ಲಿ ಒಂದು ಹನಿ ನೀರಿಲ್ಲ. ದಯವಿಟ್ಟು ಕ್ಯಾಬಿನೆಟ್ ನ ಎಕ್ಸ್ಪೆನ್ಷನ್ ಮಾಡಿ, ಇಲಾಖೆಗಳಿಗೆ ಮಂತ್ರಿಗಳನ್ನ ಹಾಕಿ, ಬರಪೀಡಿತ ಜಾಗಗಳಿಗೆ ಹೋಗಿ ಸರ್ವೆ ಮಾಡಿ, ಕೇಂದ್ರದ ಕಿವಿ ಹಿಡಿದು ಪರಿಹಾರ ತಗಬನ್ನಿ. ನಿಂಬೊಕ್ಕಸದಲ್ಲಿರುವ ಪರಿಹಾರವನ್ನು ಕೊಟ್ಟು ರೈತರನ್ನ ಉಳಿಸೋ ಕೆಲಸವನ್ನ ಕಾಂಗ್ರೆಸ್ ಮಾಡಲೇಬೇಕಿದೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.